ಚುನಾವಣಾ ನಿಯಮಗಳಿಗೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಹೊಸ ತಿದ್ದುಪಡಿ ಏನು? ಈ ತಿದ್ದುಪಡಿಗಳು ಎಷ್ಟು ಅಪಾಯಕಾರಿ? ಇದು ನಮ್ಮ ಮಾಹಿತಿ ಹಕ್ಕನ್ನು ಹೇಗೆಲ್ಲ ಕಸಿಯುತ್ತವೆ? ವಕೀಲ ಮೊಹಮ್ಮದ್ ಪ್ರಾಚ್ ಅವರಿಗೆ ದಾಖಲೆಗಳನ್ನು ನೀಡುವಂತೆ ಚುನಾವಣಾ ಆಯೋಗಕ್ಕೆ ಕೋರ್ಟ್ ಆದೇಶ ನೀಡಿದಾಗಲೇ ಈ ತಿದ್ದುಪಡಿ ಯಾಕೆ ಬಂದಿದೆ? ಸಿಸಿಟಿವಿ ದೃಶ್ಯಾವಳಿಗಳನ್ನ ಎಐ ಬಳಸಿ ತಿದ್ದಬಹುದು ಅನ್ನುವಂಥ ನೆಪ ಮಾಹಿತಿ ಹಕ್ಕನ್ನು ಕೊಲ್ಲೋದಕ್ಕೆ ಸಿಕ್ಕ ಬಲವಾದಂಥ ಕಾರಣವಾಗಿದೆಯಾ? ಅದು ಸರಿಯಾದಂಥ ಕಾರಣನಾ? ಚಂಡೀಗಢದಲ್ಲಿ ಒಬ್ಬ ಚುನಾವಣಾಧಿಕಾರಿ ಇಡೀ ಚುನಾವಣೆ ಫಲಿತಾಂಶವನ್ನೇ ತಿರುಚಿದ್ದು ಸಿಸಿಟಿವಿಯಿಂದಾಗಿ ಮಾತ್ರ ಗೊತ್ತಾಗಿತ್ತು. ಅಂಥ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಾರ್ವಜನಿಕಗೊಳಿಸದೇ ಇರೋದು ಎಷ್ಟು ಸರಿ? ಪಾರದರ್ಶಕತೆ ಇಲ್ಲ ಅನ್ನೋದಾದ್ರೆ ಈ ಚುನಾವಣೆಗಳಿಂದ ಏನ್ ಪ್ರಯೋಜನ ಇದೆ? ಈಗಾಗಲೇ ಇವಿಎಂ ತಿರುಚುವಿಕೆ, ಮತದಾರರ ಪಟ್ಟಿ ತಿದ್ದುವಿಕೆ ಆರೋಪಗಳಿರುವಾಗ, ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲದೆ ಇರುವಾಗ ಭಾರತದ ಚುನಾವಣೆಗಳು ಎಷ್ಟು ವಿಶ್ವಾಸಾರ್ಹ? ಮೊಹಮ್ಮದ್ ಪ್ರಾಚ ಹೇಳ್ಕೊಂಡ ಹಾಗೆ ಈ ತಿದ್ದುಪಡಿ ಮೋದಿ ಸರ್ಕಾರದ ದುಷ್ಕೃತ್ಯದ ತಪ್ಪೊಪ್ಪಿಗೆನಾ? ಬಿಜೆಪಿ ಅಥವಾ RSS ನೊಂದಿಗೆ ಯಾವುದೇ ಸಮಾಲೋಚನೆ ಇಲ್ಲದೆ ಈ ತಿದ್ದುಪಡಿಯನ್ನು ಯಾಕೆ ಮಾಡಲಾಗಿದೆ? ಈ ತಿದ್ದುಪಡಿಗಳಿಗೆ ಕಾಂಗ್ರೆಸ್ ಹೇಗೆ ಪ್ರತಿಕ್ರಿಯೆಯನ್ನು ನೀಡಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುತ್ತೆ ಸಬ್ಸ್ಕ್ರೈಬ್ ಬಟನ್, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಚುನಾವಣೆ ಕುರಿತು ನಿರ್ದಿಷ್ಟ ದಾಖಲೆ, ಕಡತಗಳು ಮಾತ್ರ ಜನರಿಗೆ ಸಿಗುವಂತೆ ಚುನಾವಣಾ ನಿಯಮಗಳಿಗೆ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಹೊಸ ತಿದ್ದುಪಡಿಗಳ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ? ಕೆಳಗಡೆ ಇದನ್ನು ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಅದು 1975 ಸಂವಿಧಾನದ 19ನೇ ವಿಧಿಯ ಪ್ರಕಾರ ಮಾಹಿತಿ ಹಕ್ಕು ನಾಗರಿಕರ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ರಾಜಕೀಯ ನಾಯಕ ರಾಜ್ ನಾರಾಯಣ್ ಅವರು ಇಂದಿರಾ ಗಾಂಧಿ ಅವರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದಂಥ ಪ್ರಕರಣದಲ್ಲಿ ಈ ತೀರ್ಪು ಹೊರಬಿದ್ದಿತ್ತು. ಇಂದಿರಾ ಗಾಂಧಿ ಅವರ ವಿರುದ್ಧ ಅವರು ಚುನಾವಣಾ ದುಷ್ಕೃತ್ಯದ ಆರೋಪವನ್ನ ಮಾಡಿದ್ರು. ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ತಿಳಿಯುವಂತ ಹಕ್ಕು ಜನರಿಗಿದೆ ಅಂತ ಸುಪ್ರೀಂ ಕೋರ್ಟ್ ಪ್ರತಿಪಾದಿಸಿತ್ತು. ಇತ್ತೀಚೆಗೆ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಹೇಳುವಾಗ್ಲೂ ಕೂಡ ಸುಪ್ರೀಂ ಕೋರ್ಟ್ ಮಾಹಿತಿ ಹಕ್ಕಿನ ಮಹತ್ವವನ್ನು ಪ್ರತಿಪಾದಿಸಿತ್ತು. ಆದ್ರೆ ಅಂಥ ಮಾಹಿತಿ ಹಕ್ಕಿಗೆ ಈಗ ದೊಡ್ಡ ಹೊಡೆತ ಬೀಳೋ ಹಾಗೆ ಈಗ ಚುನಾವಣಾ ನಿಯಮಗಳಿಗೆ ತಿದ್ದುಪಡಿಯನ್ನು ತರಲಾಗಿದೆ. ಇಲ್ಲಿ ಆತಂಕಕಾರಿ ಬೆಳವಣಿಗೆಯೊಂದರಲ್ಲಿ ಕೇಂದ್ರ ಸರ್ಕಾರ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಕೆಲವು ನಿಯಮಗಳಿಗೆ ತಿದ್ದುಪಡಿಯನ್ನು ತಂದಿದೆ. ಕೆಲ ಚುನಾವಣಾ ದಾಖಲೆಗಳು ಮತ್ತೆ ಕಡತಗಳ ಪರಿಶೀಲನೆಯನ್ನು ನಿರ್ಬಂಧಿಸಿ ಚುನಾವಣಾ ನಿಯಮಗಳಿಗೆ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗಿದೆ. ಚುನಾವಣಾ ಪ್ರಕ್ರಿಯೆ, ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳು, ವೆಬ್ ಕಾಸ್ಟಿಂಗ್ ದೃಶ್ಯಾವಳಿಗಳು, ಅಭ್ಯರ್ಥಿಗಳ ಮತ ಚಲಾವಣೆಯ ವಿಡಿಯೋ ದೃಶ್ಯಾವಳಿಗಳನ್ನು ಪಡೆದು ವಿಶ್ಲೇಷಣೆ ಮಾಡುವಂತ ಸೌಲಭ್ಯಕ್ಕೆ ಇನ್ನು ಕತ್ತರಿ ಬೀಳಲಿದೆ. ದುರುಪಯೋಗ ತಡೆಯೋದಕ್ಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. 1961 ಚುನಾವಣಾ ನಿಯಮದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಸಾರ್ವಜನಿಕ ಪರಿಶೀಲನೆಗೆ ಮುಕ್ತವಾಗಿರುತ್ತವೆ ಅಂತ ಹೇಳಲಾಗಿತ್ತು. ಅದಕ್ಕೀಗ ತಿದ್ದುಪಡಿಯನ್ನು ತರಲಾಗಿದ್ದು, ಇನ್ನು ಚುನಾವಣೆಗೆ ಸಂಬಂಧಿಸಿದಂತ ನಿರ್ದಿಷ್ಟ ದಾಖಲೆ, ಕಡತಗಳು ಮಾತ್ರನೇ ಸಾರ್ವಜನಿಕ ಪರಿಶೀಲನೆಗೆ ಲಭ್ಯ ಇರುತ್ತವೆ. ಇನ್ನು ಇದ್ದಕ್ಕಿದ್ದ ಹಾಗೆ ಈ ತಿದ್ದುಪಡಿಯ ಬಗ್ಗೆ ತರಾತುರಿ ತೋರಿದ್ ಯಾಕೆ ಅನ್ನುವಂತ ಹಿನ್ನೆಲೆಯನ್ನ ಸ್ವಲ್ಪ ಇಲ್ಲಿ ಗಮನಿಸಬೇಕು. ಹರಿಯಾಣ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ವಕೀಲ ಮೊಹಮ್ಮದ್ ಪ್ರಾಚ ಅವರು ವಿಡಿಯೋ ಚಿತ್ರೀಕರಣ, ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳು ಸೇರಿದಂತೆ ಕೆಲ ಮಾಹಿತಿಗಳನ್ನು ಕೋರಿದ್ರು. ಅಗತ್ಯ ದಾಖಲೆಗಳ ಪ್ರತಿಗಳನ್ನು ಪ್ರಾಚ ಅವರಿಗೆ ನೀಡುವಂತೆ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಇತ್ತೀಚೆಗೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿತ್ತು. ಮೆಹಮೂದ್ ಪ್ರಾಚ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರಲಿಲ್ಲ, ಆದ್ರಿಂದ ಅವರು ಚುನಾವಣೆಯ ಕುರಿತ ದಾಖಲೆಗಳನ್ನು ನೀಡುವಂತೆ ಕೋರುವಂತಿಲ್ಲ. ಇನ್ನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗೆ ಉಚಿತವಾಗಿ ದಾಖಲೆಗಳನ್ನು ನೀಡಬಹುದು, ಇತರ ವ್ಯಕ್ತಿಗಳಿಗೆ ಶುಲ್ಕವನ್ನು ಪಡೆದು ದಾಖಲೆಯನ್ನು ನೀಡಬೇಕಾಗತ್ತೆ ಅಂತ ಕೋರ್ಟ್ನಲ್ಲಿ ಚುನಾವಣಾ ಆಯೋಗ ವಾದ ಮಂಡಿಸಿತು. ಅದನ್ನ ಕೋರ್ಟ್ ಕೂಡ ಒಪ್ಪಿತು ಮತ್ತೆ ಪ್ರಾಚ ನಿಗದಿತ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ಬೆನ್ನಲ್ಲೇ ಈ ಒಂದು ತಿದ್ದುಪಡಿಯಾಗಿದೆ. ಹಾಗಾದ್ರೆ ಯಾವ ಮಾಹಿತಿ ಲಭ್ಯ, ಯಾವುದ್ರ ಪರಿಶೀಲನೆಗೆ ಅವಕಾಶ ಇಲ್ಲ? ಅಭ್ಯರ್ಥಿಗಳ ನಾಮಪತ್ರಗಳು, ಚುನಾವಣಾ ಏಜೆಂಟರ ನೇಮಕ, ಹಾಗೆ ಫಲಿತಾಂಶ ಮತ್ತೆ ಚುನಾವಣಾ ಖರ್ಚಿನ ವಿವರದ ಈ ಮುಂತಾದ ಮಾಹಿತಿಗಳನ್ನು ತಿದ್ದುಪಡಿ ನಿಯಮದಲ್ಲಿ ಉಲ್ಲೇಖ ಮಾಡಲಾಗಿದ್ದು ಅವುಗಳನ್ನು ಜನರು ಪರಿಶೀಲಿಸಬಹುದು. ಆದರೆ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಗಳು, ವೆಬ್ ಕಾಸ್ಟಿಂಗ್ ದೃಶ್ಯಾವಳಿ, ಮಾದರಿ ನೀತಿ ಸಂಹಿತೆ ಅವಧಿಯಲ್ಲಿನ ಅಭ್ಯರ್ಥಿಗಳ ವಿಡಿಯೋ ರೆಕಾರ್ಡಿಂಗ್ ಸೇರಿದಂತೆ ಇನ್ನೂ ಹಲವು ದಾಖಲೆಗಳ ಪರಿಶೀಲನೆಗೆ ನಿರ್ಬಂಧ ಇರುತ್ತೆ. ಮತಗಟ್ಟೆಗಳ ಒಳಗಿನ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳು ದುರ್ಬಳಕೆ ಆಗಬಹುದು, ಅದರಿಂದ ಮತದಾರರ ಗೌಪ್ಯತೆಗೆ ಧಕ್ಕೆ ಆಗಬಹುದು. ಅಲ್ಲದೆ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ದೃಶ್ಯಾವಳಿಗಳ ನಕಲಿ ತುಣುಕುಗಳನ್ನು ತಯಾರಿಸುವಂತ ಸಾಧ್ಯತೆಯೂ ಇರುತ್ತೆ. ಈ ರೀತಿಯ ದುರುಪಯೋಗ ತಡೆಯೋದು ಆಯೋಗದ ಉದ್ದೇಶ ಅಂತ ಹೇಳಲಾಗಿದೆ. ಎಐ ತಂತ್ರಜ್ಞಾನ ಬಳಸಿ ನಕಲಿ ಕ್ಲಿಪ್ ತಯಾರಿಸುವಂತ ಸಾಧ್ಯತೆ ಇರಬಹುದಾದ್ರೂ ಕೂಡ ಅದೊಂದು ನೆಪವನ್ನ ಇಟ್ಕೊಂಡು ಆ ಮಾಹಿತಿಯನ್ನೇ ನಿರಾಕರಿಸೋದು ಎಷ್ಟು ಸರಿ? ಚಂಡೀಗಢ ಮೇಯರ್ ಚುನಾವಣೆ ನಡೆಸಿದಂಥ ಚುನಾವಣಾಧಿಕಾರಿ ಅನಿಲ್ ಮಸೀರ್ ಸ್ವತಃ ಮತಪತ್ರಗಳನ್ನ ತಿದ್ದಿದ್ರು. ಈ ಕ್ರಮ ಕೊಲೆಗೆ ಸಮ ಅಂತ, ಪ್ರಜಾಪ್ರಭುತ್ವದ ಅಪಹಾಸ್ಯ ಅಂತ ಸುಪ್ರೀಂ ಕೋರ್ಟ್ ಆಗ ಕಿಡಿಕಾರಿತ್ತು. ಚುನಾವಣಾಧಿಕಾರಿಯ ಆ ಕೃತ್ಯಕ್ಕೆ ಸ್ಪಷ್ಟ ಸಾಕ್ಷ್ಯವಾಗುವುದಕ್ಕಿದ್ದು ಸಿಸಿಟಿವಿ ಫುಟೇಜ್. ಈಗ ಅಂಥ ಬಲವಾದ ಸಾಕ್ಷ್ಯವಾಗಬಲ್ಲಂಥ ದಾಖಲೆಯನ್ನೇ ಕೊಡದೇ ಇರೋದಕ್ಕೆ ನಿಯಮವನ್ನು ಬದಲಾಯಿಸಲಾಗಿದೆ. ವಕೀಲ ಪ್ರಾಚ ಈ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ್ದು, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಪ್ರತಿಕೂಲ ಸ್ಥಿತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸೋದಕ್ಕೆ ನಾವು ಕಾನೂನು ಮಾರ್ಗಗಳು ಸೇರಿದಂತೆ ನಮ್ಮದೇ ಆದಂತಹ ವಿಧಾನಗಳನ್ನು ಹೊಂದಿದ್ದೀವಿ ಅಂತ ಹೇಳಿದ್ದಾರೆ.
ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಇವಿಎಂ ವಿಚಾರವಾಗಿ ಅವ್ರು ನೀಡಿದಂಥ ಎಲ್ಲಾ ಭರವಸೆಗಳು ಮತ್ತು ಕೋರ್ಟ್ಗೆ ಸಲ್ಲಿಸಲಾದಂಥ ಅಫಿಡವಿಟ್ಗಳು ಸುಳ್ಳು. ಅದಕ್ಕೀಗ ಈ ಒಂದು ತಿದ್ದುಪಡಿ ತಪ್ಪೊಪ್ಪಿಗೆ ಆಗಿದೆ. ನಿಜವಾಗಿ ಇದು ನ್ಯಾಯಾಂಗೇತರ ತಪ್ಪೊಪ್ಪಿಗೆ ಆಗಿದೆ ಅಂತ ಅವರು ಲೇವಡಿ ಮಾಡಿದ್ದಾರೆ. ನನ್ನ ಹೋರಾಟ ಮುಗಿಯೋದಿಲ್ಲ, ನಾನು ಸೋಲು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಯಾರೊಂದಿಗೂ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೂ ಚರ್ಚೆ ಮಾಡದೆ ಈ ಒಂದು ತಿದ್ದುಪಡಿಯನ್ನು ತರಲಾಗಿದೆ. RSS ಜೊತೆಗೂ ಚರ್ಚೆ ಆಗಿಲ್ಲ. ನಿತೀಶ್ ಕುಮಾರ್ ಅಂತವರೊಡನೆ ಕೂಡ ಕೇಂದ್ರ ಇಲ್ಲಿ ಚರ್ಚೆ ಮಾಡಿಲ್ಲ ಅಂತ ಪ್ರಾಚ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಚುನಾವಣಾ ನಿಯಮಗಳಿಗೆ ತಿದ್ದುಪಡಿ ತಂದಿರೋದು ಚುನಾವಣಾ ಆಯೋಗದ ಸಾಂಸ್ಥಿಕ ಸಮಗ್ರತೆಯನ್ನು ನಾಶಪಡಿಸುವಂತಹ ಮೋದಿ ಸರ್ಕಾರದ ಒಂದು ವ್ಯವಸ್ಥಿತ ಪಿತೂರಿಯ ಭಾಗ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಅವರು ಟೀಕೆ ಮಾಡಿದ್ದಾರೆ. ತಿದ್ದುಪಡಿ ವಿರುದ್ಧ ಕಾನೂನು ಹೋರಾಟ ನಡೆಸೋದಾಗಿ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ. ಚುನಾವಣಾ ಆಯೋಗ ಪಾರದರ್ಶಕ ವ್ಯವಸ್ಥೆಗೆ ಯಾಕೆ ಹೆದರಿದೆ ಮತ್ತು ಏನನ್ನ ಅಡಿಗೆ ಸೇರಿಸಬೇಕಾದಂತ ಅಗತ್ಯ ಕಾಂಗ್ರೆಸ್ಗಿದೆ ಅಂತ ಕಾಂಗ್ರೆಸ್ वक्तारे सुप्रिया श्रीनेत और प्रश्न ಮಾಡಿದ್ದಾರೆ. अक्टूबर 2024 में हरियाणा के विधानसभा चुनाव के बाद वकील महमूद प्राचा ने पंजाब और हरियाणा के हाईकोर्ट में एक याचिका दायर करी. उनको चुनाव आयोग से कुछ दस्तावेज चाहिए थे. 9 दिसंबर 2024 को चुनाव आयोग को हाईकोर्ट ने निर्देशित किया कि एक पर्टिकुलर मतदान केंद्र की वीडियोग्राफी, वहां की सुरक्षा टीवी की फुटेज, सीसीटीवी फुटेज और कुछ अन्य दस्तावेज वकील प्राचा को दिए जाएं. लेकिन बजाय वीडियो और दस्तावेज देने के मोदी सरकार और चुनाव आयोग ने मिलकर 20 दिसंबर की शाम को चुनाव संचालन नियम ही बदल दिए. 93(2) सबसेक्शन ए के तहत अब जनता चुनाव संबंधित किसी भी दस्तावेज को जैसे वो पहले देख सकती थी नहीं देख सकती है, ना उसका निरीक्षण कर सकती है, ना उसकी समीक्षा कर सकती है. उसके हक से उससे वो हक छीन लिया गया है. पहले कोई भी व्यक्ति चुनाव संबंधित किसी भी दस्तावेज को देख सकता था. अब वो नियम बदल दिया गया है. अब चुनाव आयोग डिसाइड करेगा कि कौन क्या कौन से दस्तावेज देखेगा. एक बात याद रखिएगा कि कानून और न्याय मंत्रालय ने इसको नोटिफाई कर दिया, तो यह हक पहले ही छीन लिया गया है. और अब आदेश कोर्ट्स भी नहीं दे पाएंगे चुनाव आयोग को दस्तावेज साझा करने के लिए. जब यह मामला कोर्ट में चल रहा था पंजाब और हरियाणा हाई कोर्ट में, तब भी चुनाव आयोग ने महमूद प्राचा की याचिका का विरोध किया था, यह कहकर कि प्राचा तो उम्मीदवार नहीं थे हरियाणा में, उनको दस्तावेज क्यों दिए जाएं. तब प्राचा ने दलील यह दी थी कि उम्मीदवार को आप निःशुल्क दस्तावेज दीजिए और अगर कोई अन्य नागरिक मांगे तो उससे एक निर्धारित शुल्क ले लीजिए. इससे किसी को क्या आपत्ति हो सकती थी. इनफैक्ट कोर्ट ने भी इस दलील को माना और उसको मानकर 6 हफ्ते का वक्त दिया चुनाव आयोग को और 6 हफ्ते के भीतर फॉर्म 17C भाग 1 भाग 2 वीडियोज और दस्तावेज महमूद प्राचा को देने का निर्देश दिया. लेकिन ऐसा नहीं किया चुनाव आयोग ने. चुनाव आयोग ने तो नियम ही बदल दिए. अब इस एक तरफा नियम बदले जाने पर जरूर सवाल खड़े होंगे. सरकार और चुनाव आयोग ने मिलकर जो एक तरफा नियम बदल दिए, क्यों बदल दिए? ऐसा कौन सा दस्तावेज है जिसको छुपाने की कोशिश सरकार और चुनाव आयोग कर रहा है? क्या लोकतंत्र में जनता को अपने चुनाव के संबंधित किसी भी डॉक्यूमेंट को देने का हक नहीं होना चाहिए? तो फिर लोकतंत्र किस बात का? पारदर्शिता से इतना परहेज क्यों है सरकार को और चुनाव आयोग को? ऐसे वक्त पर जब चुनाव आयोग की साख दांव पर लगी हुई है, उसको और मटियामेट क्यों किया जा रहा है? क्या यह सच नहीं है कि चुनाव आयोग के ऊपर आरोप है कि उन्होंने वोटर लिस्ट से नाम घटाए? क्या यह सच नहीं है कि चुनाव आयोग ने बार बार वोटिंग परसेंटेज बढ़ाकर लोगों के सामने बहुत सारे सवाल और संशय पैदा किए? क्या यह सच नहीं है कि चुनाव आयोग के पक्षपातपूर्ण रवैये पर देश में व्यापक रोष है? तो ऐसे में जब सरकार और चुनाव आयोग मिलकर नियम बदल देगा और लोगों को उनके हक से वंचित करेगा कि वो कोई भी डॉक्यूमेंट देखने का उनका हक चला जाएगा, तो हिंदुस्तान के निष्पक्ष और स्वतंत्र चुनाव पर जरूर एक धब्बा है, ये एक कलंक है. और एक बात और उठती है, अगर आपको ऐसा करना था तो आप सारे राजनीतिक दलों को बुलाते, एक मीटिंग करते, विचार विमर्श करते, उनको विश्वास में लेते, समझाते कि आपको ऐसा क्यों करना पड़ रहा है. ये एक तरफा फैसला आपने क्यों किया? आप क्या छिपाने की कोशिश कर रहे हैं? क्योंकि एक बात याद रखिएगा, जो भी गुप्त और गोपनीय होता है ना, वो अधिकांश गलत होता है. और इसीलिए सनलाइट इज द बेस्ट डिसइंफेक्टेंट कहा गया है. पारदर्शिता प्रजातंत्र की पहली शर्त है. उस शर्त का दमन चुनाव आयोग और सरकार क्यों कर रही है और उसका दमन करके हिंदुस्तान के चुनावों पर इतना बड़ा प्रश्न चिन्ह क्यों लगा रही है, ये सवाल तो पूछा जाएगा. ಇದರ ಜೊತೆಗೆ ಜನರಿಗೆ ಚುನಾವಣೆಯ ದಾಖಲೆಗಳೇ ಕೈಗೆ ಸಿಗದಂತೆ ಮಾಡ್ತಾ ಇರೋದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ದಾರೆ. ಈ ತಿದ್ದುಪಡಿ ನಿಷ್ಪಕ್ಷಪಾತ ಚುನಾವಣೆಗೆ ಒಂದು ಕಳಂಕ ಅಂತ ಕೂಡ ಅವರು ಹೇಳಿದ್ದಾರೆ.
ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.